ಸ್ಪಿನ್ ಫ್ಯಾಕ್ಟ್ಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಬೇಗ ವಿಡಿಯೋ ಮಾಡಿ ಅಂತ ಕೇಳ್ತಾ ಇದ್ದರೆ, ಹಾಗಾಗಿ ಆದಷ್ಟು ಬೇಗ ಬರೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಇವತ್ತು ಮಾರ್ಕೆಟ್ನಲ್ಲಿ ಪೂರ್ತಿ ಸಮಯ ಲಭ್ಯ ಇರಲಿಲ್ಲ, ಆದರೆ ಯಾವ ರೀತಿಯಾಗಿ ಮಾರ್ಕೆಟ್ ರಿಯಾಕ್ಟ್ ಆಗಿದೆ, ನಾಳೆ ಯಾವ ರೀತಿಯಾಗಿರ್ಬೋದು ಅಂತ ನೋಡ್ತಾ ಹೋಗೋಣ. ಸೆನ್ಸೆಕ್ಸ್ನಲ್ಲಿ ಎಕ್ಸ್ಪೈರಿ ಇದ್ದಿದ್ದಂತನ ಒಂದು ಮಿಕ್ಸ್ ಸೆಂಟಿಮೆಂಟ್ ಬಂದಿದೆ. ಎಗೇನ್ ಸೆಕೆಂಡ್ ಹಾಫಲ್ಲಿ ಇವತ್ತು ಒಂದು ಸೆಲ್ಲಿಂಗ್ ಬಂತು, ಆ ಸೆಲ್ಲಿಂಗ್ ರಿಕವರ್ ಆಗೇ ಇಲ್ಲ. ಇವತ್ತು ಕೂಡ ನಿಫ್ಟಿ ಏನು ನಿನ್ನೆ 25,500ಕ್ಕಿಂತ ಕೆಳಗಡೆ ಕ್ಲೋಸಿಂಗ್ ಆಗಿತ್ತು, ಇವತ್ತು ಕೂಡ 25,500ಕ್ಕಿಂತ ಕೆಳಗಡೆ ಕ್ಲೋಸಿಂಗ್ ಆಗಿದೆ. ಸೊ ಇಂಟ್ರಾಡೇನಲ್ಲಿ ಒಂದು ಹೈ ಮಾಡೋಕ್ಕೆ ಆಗ್ತಾ ಇದೆ, ಆದ್ರೂ ಕೂಡ ಸಸ್ಟೈನ್ ಆಗೋಕ್ಕೆ ಆಗ್ತಾ ಇಲ್ಲ. 2 ದಿನದಿಂದನೂ 25,500ಕ್ಕಿಂತ ಕೆಳಗಡೆ ಕ್ಲೋಸಿಂಗ್ ಆಗ್ತಾ ಇದೆ. ಸೊ ಇವತ್ತಿನ ನಿಫ್ಟಿ 50ಯ ಟಾಪ್ ಲೂಸರ್ ಅಂದರೆ ಝೊಮ್ಯಾಟೊ ಅಂತ ಕಾಣಿಸುತ್ತೆ. ಸತತವಾಗಿ 7-8 ದಿನಗಳಿಂದ ಝೊಮ್ಯಾಟೊ ಶೇರ್ಗಳು ಕೆಳಗಡೆ ಬೀಳ್ತಾನೆ ಇದೆ. 1.48% ಕರೆಕ್ಷನ್ ಬಂದಿರೋದ್ರ ಮೂಲಕ ಇವತ್ತಿನ ನಿಫ್ಟಿ 50ಯ ಟಾಪ್ ಲೂಸರ್ ಆಗಿದೆ. HDFC ಬ್ಯಾಂಕು, ಬಜಾಜ್ ಫೈನಾನ್ಸಲ್ಲಿ ಒಂದಿಷ್ಟು ಸೆಲ್ಲಿಂಗ್ ಬಂದಿತ್ತು. ಪವರ್ ಗ್ರಿಡ್, ಟ್ರೆಂಟಲ್ಲೂ ಕೂಡ ಸೆಲ್ಲಿಂಗ್ ಬಂದಿತ್ತು. ಸೊ ಇವತ್ತಿನ ಟಾಪ್ ಗೇನರ್ ಅಂದರೆ ಅದು ಐಷರ್ ಮೋಟರ್ಸು, ಆಟೋಮೋಟರ್ ಸೆಕ್ಟರ್ ಸ್ಟಾಕ್ ಅಂತ ಅನ್ಕೊಂಡಿದೆ. ಇಲ್ಲ, ಟಾಟಾ ಮೋಟರ್ಸ್ ಪ್ಯಾಸೆಂಜರ್ ವೆಹಿಕಲ್ ಆಫ್ಟರ್ ಅ ಲಾಂಗ್ ಟೈಮ್ 2.54% ಅಪ್ ಬಂದಿದೆ. ನೋಡಿ, ಟಾಟಾ ಮೋಟರ್ಸ್ ಕನ್ಸ್ಯೂಮರ್ ವೆಹಿಕಲ್, ಪ್ಯಾಸೆಂಜರ್ ವೆಹಿಕಲ್ ಎರಡು ಇದ್ದಾದ್ಮೇಲೆ, ಅಂದರೆ ಕಮರ್ಷಿಯಲ್ ವೆಹಿಕಲ್, ಪ್ಯಾಸೆಂಜರ್ ವೆಹಿಕಲ್ ಬಂದಮೇಲೆ ಕಮರ್ಷಿಯಲ್ ವೆಹಿಕಲ್ ಸಿಕ್ಕಾಬಟ್ಟೆ ರ್ಯಾಲಿ ಆಯಿತು, 450 ದಾಟಿ ರ್ಯಾಲಿ ಆಗಿತ್ತು. ಆದರೆ ಪ್ಯಾಸೆಂಜರ್ ವೆಹಿಕಲ್ ಆ ಒಂದು ಸ್ಪ್ಲಿಟ್ ಆದಮೇಲೆ ಅದು ಹಿನ್ನೆಲೆ ಬಂದಿತ್ತು. ಈಗ ಅದು ವಾಪಸ್ 400 ಲೆವೆಲ್ಗೆ ಬರ್ತಾ ಇರೋಂಥದ್ದು ಸ್ವಾಗತಾರ್ಹ ಬೆಳವಣಿಗೆ. ಸೊ ಅದು ಇವತ್ತಿನ ಟಾಪ್ ಗೇನರ್ ಆಗಿದೆ. BEL 2.22%, ಹಾಗೆಯೇ ಮ್ಯಾಕ್ಸ್ ಹೆಲ್ತಲ್ಲಿ 2%, ಐಷರ್ ಮೋಟರ್ಸಲ್ಲಿ 2.27% ಬಂದಿತ್ತು. ಇದು ನಿಫ್ಟಿ 50ನಲ್ಲಿ ಒಂದಿಷ್ಟು ಪಾಸಿಟಿವ್ ಬಂದಿದ್ದಂಥ ಸ್ಟಾಕ್ಗಳು. ಅದೇ ರೀತಿಯಾಗಿ ನೆಕ್ಸ್ಟ್ ನಿಫ್ಟಿ ಅಂತ ನಾವು ನೋಡ್ತಾ ಬರೋದಾದರೆ ಸಿಲ್ವರಲ್ಲಿ ಒಂದಿಷ್ಟು ಕರೆಕ್ಷನ್ ಆಗಿದೆ, ಹಾಗಾಗಿ ಹಿಂದೂಸ್ತಾನ್ ಜಿಂಕಲ್ಲೂ ಕೂಡ ಕರೆಕ್ಷನ್ ಆಗಿದೆ. ಬಟ್ ಸೀಮೆನ್ಸ್ ಎನರ್ಜಿ ಮೊನ್ನೆ ಒಂದು 3-4 ದಿನದಿಂದ ಒಂದು ಒಳ್ಳೆ ರ್ಯಾಲಿ ಕೊಟ್ಟಿತ್ತು. ಸೊ 2.59% ಕರೆಕ್ಷನ್ ಬಂದಿದೆ ಇವತ್ತು, ಅದೇ ಇವತ್ತಿನ ಟಾಪ್ ಲೂಸರ್ ಆಗಿದೆ. ಸೊ ಟಾಪ್ ಗೇನರ್ ಅಂದರೆ ಇವತ್ತು ಸೋಲಾರ್ ಇಂಡಸ್ಟ್ರೀಸ್ ಅಂತ ಕಾಣಿಸುತ್ತೆ. ಬಟ್ ಇದರದೆಲ್ಲ ಬರ್ತಾ ಇದೆ. ಏನು ನೆನ್ನೆ ಯಾವ ರೀತಿಯಾಗಿತ್ತು ಅಂತ ನಾನು ಹೇಳೋದು ಮಾಡ್ತದೆ. ಇಲ್ಲ, ಬ್ಯಾಂಕ್ ಆಫ್ ಬರೋಡಾ 2.72% ಬಂದಿರೋದು ಮೂಲಕ ಇವತ್ತಿನ ಟಾಪ್ ಗೇನರು. ಸೋಲಾರ್ ಇಂಡಸ್ಟ್ರೀಸಲ್ಲೂ 2.2% ಅಪ್ಮೌಂಟ್ ಬಂದಿತ್ತು. ಇವತ್ತು ಏನು ನೆನ್ನೆ ಅನೌನ್ಸ್ ಮಾಡಿದ್ರಲ್ವ, ಸೋಲಾರ್ ಪ್ಯಾನಲ್ ಇವಾಗ ಏನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರೋದ್ರಲ್ಲಿ ಇಂಡಿಯಾ, ಚೈನಾ, ಜಪಾನು ಲೀಡಿಂಗಲ್ಲಿದೆ. ಸೊ ಇಲ್ಲಿಂದ ಏನು ತರಿಸ್ಕೊಳ್ತಾರೋ ಇದ್ದಾರೋ ಅವರಿಗೆ ಸಪ್ರೇಟಾಗಿ ಇದನ್ನ ನಾವು ಟ್ಯಾರಿಫ್ನ ಹಾಕ್ತಾ ಇದ್ದೀವಿ, 127%ಗೆ ಹಾಕ್ತೀವಿ ಅಂತ ಹೇಳಿದರು. ನೋಡಿ, ಇದು ಲೀಗಲ್ ಇದೆ. IMF ಇಂದ ಕೂಡ ಇದಕ್ಕೆ ಅನುಮತಿ ಕೂಡ ಇದೆ ಟ್ರಂಪ್ ಅವರಿಗೆ ಕೆಲಸನ ಮಾಡೋದಕ್ಕೆ. ಅಂದರೆ ಇವಾಗೇನು ಜಾಗತಿಕವಾಗಿ ಒಂದು ದೇಶದ ಮೇಲೆ ಈ ಥರ ಟ್ಯಾರಿಫ್ ಹಾಕಂಗಿಲ್ಲ ಅಂತ ಹೇಳಿದ್ರಲ್ವ, ಇದನ್ನ ನಾನು ಸ್ಕೋಟಸ್ ವರ್ಸಸ್ ಪೋಟಸ್ ಅಂತ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಿದೆ, ಅದರಲ್ಲಿ ನಿಮ್ಗೆ ಹೇಳಿದ್ದೆ. ಆದರೆ ಈ IEP ಅಂತ ಏನಿದೆ, ಎಮರ್ಜೆನ್ಸಿ ಪ್ರಾವಿಷನ್ ಆ್ಯಕ್ಟ್ ಅಂತ ಏನಿತ್ತು, ಅದರ ಅಡಿನಲ್ಲಿ ಮಾಡುವಂಗಿಲ್ಲ ಅಂತ ಅಮೆರಿಕದ ಸುಪ್ರೀಂ ಕೋರ್ಟು ನಿರ್ಧಾರನ ಕೊಟ್ಟಿತ್ತು. ಆದರೆ ಅದು ಹೊರತುಪಡಿಸಿ ಸುಮಾರು ಸೆಕ್ಷನ್ಗಳಿದೆ, 4 ಸೆಕ್ಷನ್ಗಳಿದೆ ಟ್ರಂಪ್ ಅವ್ರ ಹತ್ರ. ಸೆಕ್ಷನ್ 122 ಮೂಲಕ ಅದು ತೀರ್ಪು ಬಂದಿದ್ದು ಮಾರನೇ ದಿನನೇ ಅವರು 15% ತನಕ ಅಂತ ಟ್ಯಾರಿಫ್ ಹಾಕಿದ್ರು. ಅದಲ್ಲದೆ ನಾನು ಬೇರೆ ಒಂದು ಸರಿಯಾದ ರೀತಿಯಲ್ಲಿ ಟ್ರೇಡ್ ವ್ಯವಹಾರ ಮಾಡ್ತಾ ಇಲ್ಲ ಅಂತ ಅವ್ರು ಯಾವ್ದಾದ್ರು ಕಂಟ್ರಿ ಸ್ಪೆಸಿಫಿಕ್ ಆಗಿ ಮಾಡಬೇಕು ಅಂದರೆ ಅಲ್ಲಿಂದ ಜಾಸ್ತಿ ಯಾವುದನ್ನು ಇಂಪೋರ್ಟ್ ಮಾಡ್ಕೊಳ್ತಿರ್ತಾರೋ ಅದ್ರ ಮೇಲೆ ಹಾಕ್ತಾರೆ ಅಂತ ಅವತ್ತೇ ನಾವು ಮಾತಾಡ್ಕೊಂಡಿದ್ವಿ. ಅದೇ ರೀತಿ ಮಾಡಿದ್ದಾರೆ. ಈಗ ಸೋಲಾರ್ ರಿಲೇಟೆಡ್ ಏನಿದೆ ಅದಕ್ಕೆ ಇವಾಗ 129% ಹಾಕಿದ್ದಾರೆ. ಒಂದು ಕರೆಕ್ಷನ್ ಬಂದಿತ್ತು, ಆಮೇಲೆ ಏಜೆನ್ಸಿಗಳು ಎಲ್ಲ ಇದರಿಂದ ಅಷ್ಟೊಂದು ಇಂಪ್ಯಾಕ್ಟ್ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ವಾಪಸ್ ಇವತ್ತು ಸ್ವಲ್ಪ ರಿಕವರಿ ಕೂಡ ಬಂದಿದೆ, ಬಟ್ ಅದು ಇನ್ನೂ ಕೂಡ ಶೇಡ್ ಏರಿಯಾದಲ್ಲಿದೆ. ಯಾಕೆ ಎಲ್ಲರೂ ಒಂದು ಇದನ್ನ ಹೇಳ್ತಾ ಇದ್ದಾರೆ ಅಂದರೆ, ಟ್ರಂಪ್ ಅವ್ರ ಟ್ಯಾರಿಫು ಇದೇ ರೀತಿ ಮುಂದುವರಿಯೋಕೆ ಆಗೋದಿಲ್ಲ ಅಂತ ಒಂದು ಬಂದಿದೆ. ಬಟ್ ಅವರಿಗೆ ಸುಪ್ರೀಂ ಕೋರ್ಟ್ ಅಲ್ಲದೆ ಬೇರೆ ರೀತಿಯಲ್ಲಿ ಒಂದಿಷ್ಟು ಟ್ಯಾರಿಫ್ ಆಗುವಂಥ ಅಧಿಕಾರ ಈಗಲೂ ಇರುತ್ತೆ. ಹಾಗಾಗಿ ಸೆಕ್ಟರ್ ಸ್ಪೆಸಿಫಿಕ್ ಇನ್ಮೇಲಿಂದ ಈ ಥರದ್ದು ಘೋಷಣೆಗಳು ಜಾಸ್ತಿ ಕೇಳಲಿಕ್ಕೆ ಸಿಗ್ಬೋದು ನಮಗೆ. ಈಗ ಸೋಲಾರ್ ಆಯಿತು, ನೆಕ್ಸ್ಟ್ ಫಾರ್ಮಾಗೆ ಅಂತ ಹೇಳ್ಬೋದು. ಅಂದರೆ ಉದಾಹರಣೆ ನಾನು ಹೇಳ್ತಾ ಇದ್ದೀನಿ, ಯಾವುದಕ್ಕೆ ಅಮೆರಿಕ ಜಾಸ್ತಿ ಇಂಪೋರ್ಟ್ ಮೇಲೆ ಒಂದು ಅವಲಂಬನೆ ಆಗಿದೆಯೋ, ಬೇರೆ ಕಡೆಯಿಂದ ಇಂಪೋರ್ಟ್ ಮಾಡ್ಕೊತಾರೋ ಅಂಥದ್ದನ್ನು ರೇಟ್ಗಳನ್ನು ಜಾಸ್ತಿ ಮಾಡ್ಕೋಬೋದು. ಹಾಗಾದರೆ ಅದನ್ನು ಜಾಸ್ತಿ ಮಾಡಿದ್ರೆ ಅಲ್ಲಿರೋರಿಗೆ ಕಷ್ಟ ಅಲ್ವಾ? ಅವರು ಜಾಸ್ತಿ ಅದನ್ನು ಅವಲಂಬಿಸಿದ್ದಾರೆ. ಅಲ್ಲಿ ಇಂಡಿಯಾ, ಅಮೆರಿಕ ದೇಶದಲ್ಲಿ ಅದ್ರದ್ದು ಮ್ಯಾನುಫ್ಯಾಕ್ಚರಿಂಗ್ ಇಲ್ಲ ಅಂದರೆ ಅದ್ರ ಬೆಲೆಗಳು ಜಾಸ್ತಿ ಆಗುತ್ತಲ್ವ ಅಂದರೆ ಖಂಡಿತ ಜಾಸ್ತಿ ಆಗುತ್ತೆ. ಇದನ್ನ ಅಮೆರಿಕ ಜನ ಕೂಡ ನೋಡ್ತಾ ಇರ್ತಾರೆ. ನೋಡೋಣ ಅದು ಮುಂದೆ ಎಲ್ಲಿಗೆ ಹೋಗಿ ತಲುಪುತ್ತೆ ಅಂತ. ಸೊ ಹಿಂದೂಸ್ತಾನ್ ಸಿನ್ಕೋ, ಇಲ್ಲ ಸೀಮೆನ್ಸ್ ಎನರ್ಜಿ ಇವತ್ತಿನ ಟಾಪ್ ಲೂಸರು. ಅದೇ ರೀತಿಯಾಗಿ ಬ್ಯಾಂಕ್ ಆಫ್ ಬರೋಡಾ. ಐ ಥಿಂಕ್ ಬ್ಯಾಂಕ್ ಆಫ್ ಬರೋಡಾದಲ್ಲಿ SBI ಮ್ಯೂಚುವಲ್ ಫಂಡ್ ಅವರು ಇದನ್ನು ಕೇಳಿದ್ರು, ಪರ್ಮಿಷನ್ ಕೇಳಿದ್ರು, ಏನು ಅಪ್ ಟು 10% ನಾವು ಸ್ಟೇಕ್ನ ತೊಗೊತೀವಿ SBI ಮ್ಯೂಚುವಲ್ ಫಂಡಲ್ಲಿ ಅಂತ. ಅದಕ್ಕೆ ಅನುಮೋದನೆ ಸಿಕ್ಕಿದೆ. ಸಾರಿ, ಅದು ಬಂಧನ್ ಬ್ಯಾಂಕಿಗೆ, ಬ್ಯಾಂಕ್ ಆಫ್ ಬರೋಡಾಗಲ್ಲ, ಬಂಧನ್ ಬ್ಯಾಂಕಿಗೆ 10% ಸ್ಟೇಕ್ ತೊಗೊಳಕ್ಕೆ RBI ಇಂದ ಅಪ್ರೂವಲ್ ಸಿಕ್ಕಿದೆ SBI ಮ್ಯೂಚುವಲ್ ಫಂಡಿಗೆ. ಅದನ್ನು ಬಿಟ್ಟರೆ ಒಂದಿಷ್ಟು ಮ್ಯೂಚುವಲ್ ಫಂಡ್ ಬ್ರೋಕರೇಜ್ ರೂಲ್ಸು ಏಪ್ರಿಲ್ 1ರಿಂದ ಚೇಂಜಸ್ ಆಗ್ತಾ ಇದೆ. ಒಂದಿಷ್ಟು GST ಡಿಸ್ಟ್ರಿಬ್ಯೂಟರ್ಸ್ದು ಇದೆಲ್ಲ ಬರುತ್ತೆ. ಅದ್ರ ಬಗ್ಗೆ ಇನ್ನೂ ಕ್ಲಾರಿಟಿ ಬರಲಿ. ಇನ್ನು ಏಪ್ರಿಲ್ ಹೊಸ ಹಣಕಾಸಿನ ವರ್ಷ ಶುರು ಆಗುತ್ತಲ್ವ, ಆವಾಗ ನೋಡ್ತಾ ಹೋಗೋಣಂತೆ. ಅರ್ಬನ್ ಕಂಪನಿ ಏನು IPO ಲಿಸ್ಟ್ ಆಗಿತ್ತೋ ಅದು ಎಲ್ಲ ಮೇಲ್ಗಡೆ ಎಲ್ಲಿ ಹೋಗಿತ್ತೋ ಅದೆಲ್ಲ ವಾಪಸ್ ಇವಾಗ IPO ಪ್ರೈಸಿಗೆ ವಾಪಸ್ ಬಂದಿದೆ. ಗೋಲ್ಡ್ ಬೆಲೆಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ಗೋಲ್ಡ್ ಲೋನ್ ಮಾರ್ಕೆಟು ತುಂಬ ಒಂದು ಟ್ರೆಂಡಿಂಗಲ್ಲಿ ನಡೀತಾ ಇದೆ. ಗೋಲ್ಡ್ ಲೋನ್ ತೊಗೊಳೋದು ಅದ್ರದ್ದೆಲ್ಲ ಒಂದಿಷ್ಟು ಬೂಮ್ ಆಗಿದೆ ಅನ್ನೋದು ಸುದ್ದಿ ಬಂದಿತ್ತು. ಜೊತೆಗೆ ಪ್ರೈಮ್ ಮಿನಿಸ್ಟರ್ ಈಗ ಇಸ್ರೇಲಲ್ಲಿದ್ದಾರೆ, ಅದರಲ್ಲಿ ಒಂದಿಷ್ಟು ಜಾಯಿಂಟ್ ಸ್ಟೇಟ್ಮೆಂಟ್ಗಳು ಇದೆಲ್ಲ ನಡೀತಾ ಇದೆ ಜೆರುಸಲೇಮ್ನಲ್ಲಿ.
RVNN ಅಲ್ಲೂ ರೈಲ್ವೆ ರಿಲೇಟೆಡ್ ಸ್ಟಾಕು 1978 ಕೋಟಿದು ಫ್ರೆಶ್ ಆರ್ಡರ್ NMDC ಇಂದ ಅವರಿಗೆ ಸಿಕ್ಕಿದೆ ಅಂತ ಬಂದಿತ್ತು. ಜಸ್ಟ್ ಒಂದು 3 ದಿನದ ಹಿಂದೆ ರೈಲ್ವೆ ಡಿಪಾರ್ಟ್ಮೆಂಟಿಂದ IRCTC ಇಂದ ಒಂದು 270 crore ಅಂತ ಬಂದಿತ್ತು. ಈಗ ಮತ್ತೆ ಇನ್ನೊಂದು 1978 crore ಅಂತ ಬಂದಿದೆ. ಇಂಪಾರ್ಟೆಂಟ್ ಸುದ್ದಿ ಏನು ಅಂತಂದರೆ, ಭಾರತದಲ್ಲಿ ಎಲ್ಲ ಸ್ಟೇಟು, ಯೂನಿಯನ್ ಟೆರಿಟರೀಸು ಎಲ್ಲಿದೆಯೋ ಎಲ್ಲ ಕಡೆನೂ ಏಪ್ರಿಲ್ 1ರಿಂದ E20 ಎಥನಾಲ್ 20 ಬ್ಲೆಂಡೆಡ್ ಪೆಟ್ರೋಲ್ನ ಮಾರಾಟ ಮಾಡೋಕ್ಕೆ ಅನುಮೋದನೆ ಸಿಕ್ಕಿದೆ. ಅಂದರೆ ನೀವು ಪೆಟ್ರೋಲ್ ಬಂಕಿಗೆ ಹೋದರೆ ಈಗ E10 ಪೆಟ್ರೋಲ್ ಸ್ಟ್ಯಾಂಡರ್ಡ್ ಆಗಿದೆ. ಪವರ್ ಪೆಟ್ರೋಲು ಆ ಥರದ್ದು ಈ ಥರದ್ದು ಇರುತ್ತಲ್ಲ, ಅದು ನೀವು ಬೇರೆ ನಾವು ಕೇಳಿ ಹಾಕ್ಸ್ಕೋಬೇಕು ಜಾಸ್ತಿ ಬೆಲೆ ಕೊಟ್ಟು. ಏಪ್ರಿಲ್ 1ರಿಂದ ಡಿಫಾಲ್ಟ್ ಆಗಿ E20 ಎಥನಾಲ್ 20 ಪೆಟ್ರೋಲ್ ಆಗ್ತಾ ಹೋಗುತ್ತಂತೆ. ಸೊ ಅದು ಖಂಡಿತ 2023 ನಂತರ ಮ್ಯಾನುಫ್ಯಾಕ್ಚರ್ ಆಗಿರೋ ಗಾಡಿ ನಿಮ್ಮ ಹತ್ರ ಇದೆ ಅಂತಂದರೆ ಅದಕ್ಕೆ ಸಪೋರ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಅದಕ್ಕಿಂತ ಹಿಂದೆ ಇದ್ದಿದ್ದ ಗಾಡಿಗಳಲ್ಲಿ 3 to 7% ನಿಮ್ಗೆ ಏನಾಗ್ಬೋದು, ಫ್ಯೂಯಲಲ್ಲಿ ಒಂದು ಎಫಿಷಿಯನ್ಸಿ ಡ್ರಾಪ್ ಆಗ್ತಾ ಹೋಗ್ಬೋದು. ಈ ಕಾರಣದಿಂದಾಗಿ ಕ್ಯಾಬು, ಆಟೋ ಬೆಲೆಗಳು ಕೂಡ ಜಾಸ್ತಿ ಆದರೆ ಕೂಡ ಆಶ್ಚರ್ಯ ಇಲ್ಲ. ಸೊ ನೋಡೋಣ ಅಂತ ಅದು ಏನಾಗ್ತಾ ಹೋಗುತ್ತೆ ಅಂತ. ಹಾಗೆಯೇ ಇದನ್ನು ಬಿಟ್ಟು ಸ್ಪೆಸಿಫಿಕ್ ಆಗಿ ಒಂದಿಷ್ಟು ನ್ಯೂಸ್ಗಳು ಅಂತ ನಾವು ನೋಡ್ತಾ ಬರೋದಾದರೆ, ಇವತ್ತು ಲಾರೆಸ್ ಲ್ಯಾಬ್ಸ್ ಬಗ್ಗೆ ಇನ್ನೂ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಇದೆ ಅಂತ ಮೋತಿಲಾಲ್ ಆಸ್ವಾಲಿಂದ ಒಂದು ಘೋಷಣೆ ಬಂದಿತ್ತು. IT ಸೆಕ್ಟರ್ಲಿ ಒಂದಿಷ್ಟು ಚೇತರಿಕೆ ಬಂತು, ಆದರೆ ಕೊನೆ ಟೈಮಲ್ಲಿ ಅದು ಕೂಡ ವಾಪಸ್ ಸೆಲ್ಲಿಂಗೇ ಆಗಿದೆ. ಬಟ್ IT ಸೆಕ್ಟರ್ಲಿ ಒಂದು ಪಾಸಿಟಿವಿಟಿ ಬರ್ತಾ ಇದೆ. ಯಾಕಂದರೆ ಆಂಥ್ರೋಪಿಕ್ ಅವ್ರು ನಿಮಗೆ ಹೇಳಿದ್ದೆ, ನಾಳೆ ಸಂಜೆ ಒಳಗೆ ಅವರು ಹೇಳಬೇಕು ಏನು ಒಂದು ನಿರ್ಧಾರ ಅಂತ. ಅವರಿಗೆ ಒಂದು ಗಡುವನ್ನ ಕೊಟ್ಟಿದ್ದಾರೆ, ಅದೇನು ಮಾಡ್ತಾರೆ ಅಂತ ನೋಡ್ತಾ ಹೋಗೋಣ. ಹೊಸ ಕ್ಲಾಸಿಫಿಕೇಶನ್ ಮಾಡಿದ್ದಾರೆ ಮ್ಯೂಚುವಲ್ ಫಂಡಲ್ಲಿ, ಒಂದಿಷ್ಟು ಬೌಂಡ್ರಿಗಳನ್ನು ಸೆಟ್ ಮಾಡಿದ್ದಾರೆ. ಮಲ್ಟಿಪಲ್ ರೆಪ್ಲಿಕೇಶನ್ ಆಗ್ತಾ ಇತ್ತು, ಈ ಕ್ಯಾಟಗರಿಯಿಂದನೂ ಅದೇ, ಆ ಕ್ಯಾಟಗರಿಯಿಂದನೂ ಅದೇ, ಈ ಥರದ್ದೆಲ್ಲ ಒಂದಿಷ್ಟು ಇನ್ವೆಸ್ಟರ್ಸ್ಗಳಿಗೆ ಟ್ರಾನ್ಸ್ಪರೆನ್ಸಿ ತರೋದಕ್ಕೆ ಸೆಬಿ ಕಡೆಯಿಂದ ಒಂದಿಷ್ಟು ರೂಲ್ಸ್ಗಳು ಬಂದಿದೆ ಮ್ಯೂಚುವಲ್ ಫಂಡ್ ರಿಲೇಟೆಡು. ಅದನ್ನ ನಾನು ಸಪ್ರೇಟಾಗಿ ಹೇಳ್ತಾ ಹೋಗ್ತೀನಿ. ಸೊ ಇದನ್ನು ಬಿಟ್ಟು ಬೇರೆ ಸ್ಪೆಸಿಫಿಕ್ ಆಗಿ ಏನೋ ಸುದ್ದಿ ಅನ್ನೋದು ಕಾಣಿಸ್ತಾ ಇಲ್ಲ. ಸೊ ಕ್ವಿಕ್ಕಾಗಿ ನೋಡ್ತಾ ಬರೋದಾದ್ರೆ ಮಾರ್ಕೆಟ್ನ, ಸೊ ಇವತ್ತು ಪಾಸಿಟಿವ್ ಆಗಿ ಕ್ಲೋಸಿಂಗ್ ಆಗಿದೆ. ಅಂದರೆ ಎಷ್ಟು ನೆನ್ನೆಗೂ ಇವತ್ತಿಗೂ ಮಾರ್ಜಿನಲ್ ಡಿಫ್ರೆನ್ಸ್ 14 ಪಾಯಿಂಟ್ಗಳು ಹೆಚ್ಚಿಗೆ ಕ್ಲೋಸಿಂಗ್ ಆಗಿದೆ ಅಷ್ಟೇ. ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ಆಲ್ಮೋಸ್ಟ್ ಸೇಮ್ ಫ್ಲಾಟೇ ಇದೆ. ಸೆನ್ಸೆಕ್ಸ್ನ ಎಕ್ಸ್ಪೈರಿ ಆಗಿತ್ತು, ಅದು ಕೂಡ ತಣ್ಣಗೆ ಮುಗಿಸ್ಕೊಂಡಂಗೆ ಕಾಣಿಸ್ತಾ ಇದೆ. ಇಂಡಿಯಾ ವಿಕ್ಸ್ ಇವತ್ತು ಕೂಡ 3% ಡ್ರಾಪ್ ಆಗಿದೆ, ವಿಚ್ ಇಸ್ ಎ ಗುಡ್ ಸೈನ್. ಅಂದರೆ ಮಾರ್ಕೆಟ್ ಮೇಲ್ಗಡೆ ಹೋಗೋಕ್ಕಾಗ್ತಿಲ್ಲ, ಆದರೆ ಕೆಳಗಡೆನೂ ಬರೋಕ್ಕಾಗ್ತಾ ಇಲ್ಲ. ವಿಕ್ಸ್ ಕೂಡ ಡ್ರಾಪ್ ಆಗ್ತಾ ಇರೋಂಥದ್ದು, ಇದು ಒಂದು ಪಾಸಿಟಿವ್ ಬೆಳವಣಿಗೆ ಅಂತ ಹೇಳ್ಬೋದು. ವಿಕ್ಸ್ ಕ್ರಮೇಣ ಜಾಸ್ತಿ ಆಗ್ತಾ ಇತ್ತು, ಮಾರ್ಕೆಟ್ ಕೂಡ ಹೊಸ ಹೈನ ಮಾಡೋಕ್ಕಾಗ್ತಾ ಇಲ್ಲ ಅಂತಂದರೆ ಮುಂದೆ ಏನು ಕತೆ ಏನು ಅನ್ನೋದು ನೋಡಬೇಕು. ನೋಡಿ, ಇವಾಗ ಇರೋಂಥದ್ದು 2 ಮೇನ್ ಇವೆಂಟು. ಒಂದು ಈ ವಾರ ಅಂತ ನೋಡೋದಾದ್ರೆ, ಇವತ್ತು ಪೀಸ್ ಟಾಕ್ ಏನು ಇಸ್ರೇಲ್ದು ಮತ್ತು ಅಮೆರಿಕದ್ದು ಏನಿದೆ ಜೆನೀವಾದಲ್ಲಿ ನಡೀತಿದೆ ಅದೇನು ಅಂತ ಗೊತ್ತಾಗ್ತಾ ಹೋಗುತ್ತೆ. ಎಲ್ಲ ಹೇಳ್ತಾ ಇರೋದು ನೋಡಿದ್ರೆ ಅವ್ರು ಆಲ್ಮೋಸ್ಟ್ ರೆಡಿ ಇದ್ದಾರೆ ವಾರ್ ಮಾಡೋದಕ್ಕೆ ಅನ್ನೋ ಥರನೇ ಸುದ್ದಿ ಬರ್ತಾ ಇದೆ. ಅದೇನಾದ್ರು ಒಂಚೂರು ಆಚೆ ಈಚೆ ಆಯಿತು ಅಂತಂದರೆ ಕ್ರೂಡ್ ಕೂಡ ಅದಕ್ಕೆ ರಿಯಾಕ್ಟ್ ಆಗ್ತಾ ಹೋಗೋದು. ಕ್ರೂಡ್ ಕೂಡ ಇವತ್ತು 2% ಬಿದ್ದಿರೋದ್ರಿಂದ ಸೊ ಮಾತುಕತೆ ಏನಾದರೂ ಸಕ್ಸಸ್ಫುಲ್ ಆಗುತ್ತಾ, ಸದ್ಯಕ್ಕೆ ಏನೂ ಆಗೋದಿಲ್ವಾ ಅನ್ನೋ ಥರದ್ದು ಅನಿಸ್ತಾ ಇದೆ. ಅದಕ್ಕೆ ತಕ್ಕಂಗೆ ಗೋಲ್ಡ್ ಸಿಲ್ವರ್ ಕೂಡ ಇವತ್ತು ಅದಕ್ಕೋಸ್ಕರ ಸ್ವಲ್ಪ ರಿಯಾಕ್ಷನ್ನ ಕೊಟ್ಟಿದೆ. ಸಿಲ್ವರ್ ಇವತ್ತು 2% ಡ್ರಾಪ್ ಆಗಿದೆ, ಗೋಲ್ಡ್ ಆಲ್ಮೋಸ್ಟ್ ಫ್ಲಾಟಲ್ಲಿ ನಡೀತಾ ಇದೆ. ಸೊ ನ್ಯಾಚುರಲ್ ಗ್ಯಾಸಲ್ಲೂ ಕೂಡ 3% ಫಾಲ್ ಆಯಿತು. ನೋಡಿ, ಯಾಕೆ ಯುದ್ಧ ಈ ಥರ ಅಂತ ಆದಾಗ ಗೋಲ್ಡ್ ಆಗಲಿ, ಸಿಲ್ವರ್ ಆಗಲಿ, ಕ್ರೂಡು, ನ್ಯಾಚುರಲ್ ಗ್ಯಾಸ್ ಎಲ್ಲ ಮೇಲ್ಗಡೆ ಹೋಗುತ್ತೆ ಅಂದರೆ, ಒಂದು ನ್ಯಾಚುರಲ್ ಗ್ಯಾಸು ಮತ್ತು ಕ್ರೂಡಿಗೆ ಸಪ್ಲೈ ಕ್ರಂಚ್ ಆಗುತ್ತೆ. ಯುರೋಪಿಯನ್ ಭಾಗದಲ್ಲಿ ಅಂತ ಮತ್ತೆ ಒಂದು ದೊಡ್ಡ ಜಗಳ ಆಗ್ತಾ ಹೋಯಿತು. ಇರಾನ್ ಎಂಟ್ರಿ ಆಯಿತು ಅಂತಂದರೆ, ಇರಾನು ಅಮೆರಿಕ ಎಂಟ್ರಿ ಆಯಿತು ಅಂತಂದರೆ ಸುಮಾರು ಕಂಟ್ರಿಗಳು ಅದಕ್ಕೆ ಸುತ್ತಮುತ್ತ ಇಸ್ರೇಲ್ ಲೈಮ್ ಲೈಟಿಗೆ ಬರುತ್ತೆ, ಸೌದಿ ಲೈಮ್ ಲೈಟಿಗೆ ಬರುತ್ತೆ. ಸೊ ಎಂಟೈರ್ ಯುರೋಪಿಯನ್ ಬೆಲ್ಟೇ ಒಂದು ಟೆನ್ಷನಿಗೆ ಬಂದುಬಿಡುತ್ತೆ. ಸೊ ಕಂಪ್ಲೀಟ್ ಒಂದು ಟ್ರೇಡ್ ಆಗ್ತಾ ಇರೋಂಥದ್ದು ಕೂಡ ಈ ಕ್ರೂಡಿಂದೆಲ್ಲ ಆ ಚಾನಲ್ ಮೂಲಕನೇ ಅಲ್ಲೇ. ಜೊತೆಗೆ ಅಲ್ಲೇ ಆಯಿಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಗಳು ಕೂಡ ಜಾಸ್ತಿ ಇರುವಂಥದ್ದು. ಹಾಗಾಗಿ ಕ್ರೂಡ್ ನ್ಯಾಚುರಲ್ ಗ್ಯಾಸು ಸಪ್ಲೈ ಕ್ರಂಚ್ ಆಗ್ಬೋದು ಅನ್ನೋ ಕಾರಣದಿಂದಾಗಿ ಮೇಲ್ಗಡೆ ಹೊರಟೋಗ್ತಾ ಹೋಗುತ್ತೆ. ಆ ಥರ ಏನೂ ಆಗದೇ ಇರಲಿ ಅಂತ ಅನ್ಕೋಣ, ನೋಡಂತೆ. ಸೊ ಗೋಲ್ಡ್ ಸಿಲ್ವರು ಆ್ಯಸ್ ಯೂಶುವಲ್ ಅವಾಗ ಈಕ್ವಿಟಿಗೆ ಭಯ ಬರ್ತಾ ಹೋಗುತ್ತೆ. ಕ್ರೂಡ್ ಜಾಸ್ತಿ ಆಗ್ತಾ ಹೋಯಿತು ಅಂತಂದರೆ ರಾ ಮೆಟೀರಿಯಲ್ ಕಾಸ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ, ಸ್ಟಾಕ್ ಮಾರ್ಕೆಟ್ ಕಂಪ್ನಿಗಳಿಗೆ ಪ್ರಾಫಿಟ್ ಮಾಡೋದು ಕಷ್ಟ ಆಗ್ತಾ ಹೋಗುತ್ತೆ. ಹಾಗಾಗಿ ಏನಾಗುತ್ತೆ, ಗೋಲ್ಡ್ ಸಿಲ್ವರ್ ಸೇಫ್ ಹ್ಯಾವನ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬಿಟ್ಟು ಜನ ಆ ಕಡೆ ಮೂವ್ ಆಗ್ತಾರೆ. ಸೆಂಟಿಮೆಂಟ್ ಸ್ವಲ್ಪ ಆಚೆ ಈಚೆ ಆಗ್ತಾ ಇರೋದ್ರಿಂದ ಸೊ ಅವೆರಡರಲ್ಲೂ ಕೂಡ ಇವಾಗ ಮೈನರ್ ಆಗಿ ಒಂದಿಷ್ಟು ರಿಲೀಫ್ ಅನ್ನೋದು ಸಿಕ್ಕಿದೆ. ಸೊ ಇವತ್ತು ಆ ನ್ಯೂಸು, ನಾಳೆ ಕ್ಲಾಡ್ದು AI ರಿಲೇಟೆಡ್ ಏನೊಂದು ನಡೀತಾ ಇದೆ, ಒಂದೆರಡು ಆಪ್ಟಿಮಿಸಮ್ ಬಂದಿದೆ, ಅದ್ರ ಬಗ್ಗೆ ಕ್ಲಾರಿಟಿ ಬರ್ತಾ ಹೋಗುತ್ತೆ. ಮುಂದಿನ ವಾರ ನಮ್ಮ ಟ್ರೇಡ್ ಡೀಲ್ ಏನು ಪೋಸ್ಟ್ಪೋನ್ ಆಗಿತ್ತು ಅಮೆರಿಕದ ಜೊತೆ, ಅದು ಮುಂದಿನ ವಾರ ಬರುತ್ತಾ ಅಂತ ನೋಡಬೇಕು. ಸೊ ಖಂಡಿತ ಮೂರೂ ಕೂಡ ರಿಯಾಕ್ಟ್ ಆಗುವಂಥ ಸುದ್ದಿಗಳೇ ಮಾರ್ಕೆಟಿಗೆ, ಸೊ ಆ ಸೆಕ್ಟರಿಗೆ, ಕೆಲವೊಂದು ಇಡೀ ಮಾರ್ಕೆಟಿಗೆ. ಸೊ ನೋಡೋಣಂತೆ ಮುಂದಿನ ವಾರ ತನಕ ಕೂಡ ಇದು ಸಸ್ಪೆನ್ಸ್ ಹಾಗೆ ಉಳ್ಕೊಳ್ಳೋ ಥರ ಕಾಣಿಸ್ತಾ ಇದೆ ಮಾರ್ಕೆಟು. ನಾಳೆ ಫ್ರೈಡೆ ಎನಿವೇಸ್, ಇವತ್ತಿನ ಪಿ ಸ್ಟಾಕ್ ಘೋಷಣೆ ಮೇಲೆ ನಾಳೆ ಒಂದು ಡಿಸೈಡ್ ಮಾಡಿ ಈ ವಾರನ ಕ್ಲೋಸ್ ಮಾಡುತ್ತಾ ಅನ್ನೋದು ಆ ಸಾಧ್ಯತೆ ಕೂಡ ಇದೆ, ನೋಡ್ತಾ ಹೋಗೋಣಂತೆ. ಸೊ ಇದಿಷ್ಟು ಓವರ್ ಆಲ್ ಸೆಕ್ಟರ್ ಸ್ಪೆಸಿಫಿಕ್ ವ್ಯೂ ಆಗಿತ್ತು. ಸೊ ಇವತ್ತು ನೋಡ್ತಾ ಬರೋದಾದ್ರೆ F&O ಸ್ಟಾಕ್ಸ್ಗಳಲ್ಲಿ ಲಾರ್ಜ್ಲಿ ಪಾಸಿಟಿವ್ ಆಗೇ ಇದೆ. ನಿಫ್ಟಿನಲ್ಲೂ ಕೂಡ ಲಾರ್ಜ್ಲಿ ಪಾಸಿಟಿವ್ ಆಗಿತ್ತು. ಬ್ಯಾಂಕ್ ನಿಫ್ಟಿನಲ್ಲಿ 50-50 ಇತ್ತು. ಡಿಫೆನ್ಸ್ ಸೆಕ್ಟರ್ ಇವಾಗ ಟಾಪ್ ಗೇನರ್ ಸೆಕ್ಟರ್ ಆಗಿದೆ. ಪಿ ಸ್ಟಾಕ್ ನಡೀತಾ ಇರಬೇಕಾದ್ರೆ ಡಿಫೆನ್ಸ್ ಸೆಕ್ಟರ್ ಪಾಸಿಟಿವ್ ಆಗಿದೆ. ನೋಡಿ, ಫಿನ್ ನಿಫ್ಟಿ ಇವತ್ತಿನ ಟಾಪ್ ಲೂಸರ್ ಆಗಿತ್ತು, ಬಟ್ ಮೋಸ್ಟ್ ಆಫ್ ದ ಸೆಕ್ಟರ್ಸ್ಗಳು ಇವತ್ತು ಪಾಸಿಟಿವ್ ಆಗಿತ್ತು, ಇನ್ಕ್ಲೂಡಿಂಗ್ IT ಕೂಡ. ಅದೇ ರೀತಿಯಾಗಿ ಸೆನ್ಸೆಕ್ಸ್ನ ಎಕ್ಸ್ಪೈರಿ 82,000 83,000ದಲ್ಲಿ ಬೌಂಡ್ರಿ ಡಿಫನ್ ಆಗಿತ್ತು ಬೆಳಗ್ಗೆ. ಸೊ ಅದರ ರೇಂಜ್ ಮಧ್ಯದಲ್ಲೇ ಮುಗಿಸ್ಕೊಂಡಿದ್ದಾರೆ. ಸೊ ನೆಕ್ಸ್ಟ್ ಇರುವಂಥದ್ದು ನಿಫ್ಟಿ ಎಕ್ಸ್ಪೈರಿ. ಸೊ 2 ಮಾರ್ಚಿಗೆ ನಿಫ್ಟಿ ಎಕ್ಸ್ಪೈರಿಗೆ ನೋಡೋದಾದ್ರೆ 25,500 ಅಲ್ಲಿಂದ ಮೇಲ್ಗಡೆ ಫುಲ್ ಬೌಂಡ್ರಿ ಡಿಫೈನ್ ಆಗಿದೆ. ಕೆಳಗಡೆ ಒಳ್ಳೆ ಸಪೋರ್ಟ್ ಕೂಡ ಬಿಲ್ಡಪ್ ಆಗ್ತಾ ಇದೆ. ನೋಡೋಣ, 25,500 ಈಗಲೂ ಕೂಡ ಮ್ಯಾಕ್ಸ್ ಪೇನು ಸರ್ಪ್ರೈಸು ಅಲ್ಲೇ ಇರೋ ಥರ ಕಾಣಿಸ್ತಾ ಇದೆ. ಸೊ FIDA ಡೇಟಾ ಇನ್ನೂ ಬಂದಿದೆಯಲ್ಲೋ ಗೊತ್ತಿಲ್ಲ, ತುಂಬ ಬೇಗ ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತು. ಬಂದಿಲ್ಲ ಇವತ್ತು. ಸೊ ಇವತ್ತು FIಗಳು ಸೆಲ್ ಮಾಡಿರ್ಬೋದಾ ಗೊತ್ತಿಲ್ಲ. ನೋಡಿ, ನಿನ್ನೆ ನೀವು ಯಾರೋ ಕೇಳಿದ್ರಿ, ಇಬ್ಬರು ಬೈ ಮಾಡಿದ್ದಾರೆ.
ಇವರು 2,000 ಕೋಟಿ ಡಿ ಎಗಳು 5,000 ಕೋಟಿ ಬೈ ಮಾಡಿದ್ದಾರೆ. ಆದರೂ ಕೂಡ ಮಾರ್ಕೆಟ್ನಲ್ಲಿ ಒಂದಿಷ್ಟು ಸೆಲ್ಲಿಂಗ್ ಆಗಿತ್ತು. ಯಾವ ರೀತಿ ಅಂತ ಸೆಲ್ಲಿಂಗ್ ಅಂತ ಆಗಿಲ್ಲ, ಆದರೆ ಒಂದಿಷ್ಟು ಚೇಂಜಸ್ ಕೂಡ ಆಗಿತ್ತು ಸೆಕ್ಟ್ರಲ್ ಸ್ಪೆಸಿಫಿಕ್. ಬಟ್ ನಿನ್ನೆ ಬಂದಿದ್ದ ಮೂಮೆಂಟ್ ಏನು ನ್ಯೂಸ್ ಇರಲಿಲ್ಲ, ಮತ್ತೊಂದೇನೂ ಇರಲಿಲ್ಲ. ಮಾರ್ಕೆಟ್ ಒಳ್ಳೆ ಪಾಸಿಟಿವ್ ಆಗಿ ಹೋಗ್ತಾ ಇತ್ತು, ಆದರೆ ಕೊನೆ ಟೈಮಲ್ಲಿ ಸೆಲ್ಲಿಂಗ್ ಬರ್ತಾ ಹೋಯಿತು. ಅದು ಯಾರು ಕ್ಲೈಂಟೇ ಮಾಡಿದ್ದಾರೆ ಹಾಗಾದರೆ ಅನ್ನೋದು ಕೆಲವೊಂದು ದಿನ ಉತ್ತರ ಸಿಗುತ್ತೆ ನೋಡಿ. ಇವರಿಬ್ಬರು ಅಷ್ಟೊಂದು ಆಪ್ಟಿಮಿಸ್ಟಿಕ್ ಆಗಿದ್ದಾಗ ಆ ರೀತಿ ಆಯಿತಾ ಅಂತ. ಸೊ ಅಥವಾ ಎಫ್ ಐಗಳು ತುಂಬ ಪಾಸಿಟಿವ್ ಆಗಿರ್ಬೋದಿತ್ತು. ಕೊನೆ ಟೈಮಲ್ಲಿ ಅಂದರೆ ನೆಟ್ ಫಿಗರು ಒಂದು 5,000 ಕೋಟಿ ಪಾಸಿಟಿವ್ ಇದ್ದಿದ್ದು ಕೊನೆಗೆ 3,000 ಕೋಟಿ ಒಂದೇ ಸಲ ಡಂಪ್ ಮಾಡಿದ್ದಕ್ಕೆ ಮಾರ್ಕೆಟ್ ಆ ಥರ ರಿಯಾಕ್ಷನ್ ಬಂತ, ಅದು ಕೂಡ ಸಾಧ್ಯತೆ ಇರುತ್ತೆ. ಯಾಕಂತಂದರೆ ಓವರ್ ಆಲ್ ಇದು ಮಾಡುವಂಥದ್ದು ಎಫ್ ಐ ಕ್ಯಾಶ್ ಮಾರ್ಕೆಟ್ ಅಂದರೆ ಅದರಲ್ಲಿ ನಿಫ್ಟಿ ಸ್ಟಾಕ್ಸ್ ಇರುತ್ತೆ, ನಿಫ್ಟಿ 100 ಇರುತ್ತೆ, 500 ಒಳಗೆ ಯಾವ್ದು ಬೇಕಾದ್ರೂ ಬೈ ಮಾಡಿರ್ಬೋದು. ಬಟ್ ನಿಫ್ಟಿ ಮೂವ್ಮೆಂಟ್ ಆಗಬೇಕು ಅಂತಂದರೆ ನಿಫ್ಟಿ 50ನಲ್ಲಿ ಆಚೆ ಈಚೆ ಆಗಬೇಕು. ಸೊ ಆ ಥರ ಆಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಕೆಲವೊಂದು ದಿನ ಸ್ಪೆಸಿಫಿಕ್ ಆಗಿ ನಿಮಗೆ ಉತ್ತರ ಸಿಗೋದಿಲ್ಲ. ಎಫ್ ಐ ಡಿ ಎಗಳು ಇಬ್ಬರು ಕೂಡ ಪಾಸಿಟಿವ್ ಆಗಿರ್ತಾರೆ. ಅದು 2,000 ಕೋಟಿ 3,000 ಕೋಟಿಗಿಂತ ಜಾಸ್ತಿ ಬೈ ಮಾಡಿದ್ದಾಗಲೂ ಕೂಡ ಮಾರ್ಕೆಟ್ ಒಂದು ನೆಗೆಟಿವ್ ಟೆರಿಟರಿಗೆ ಅಥವಾ ಒಂದು ಸ್ಲೈಟ್ ಆಗಿ ನೆಗೆಟಿವ್ ಬಂದು ಕ್ಲೋಸಿಂಗ್ ಮಾಡುವಂಥ ಉದಾಹರಣೆಗಳು ಕೂಡ ಸಿಗ್ತಾ ಹೋಗುತ್ತೆ. ಅದೇ ರೀತಿಗೆ IPOದು ಮತ್ತು ಬೇರೆದು ಈಕ್ವಿಟಿದು ಏನು ವ್ಯತ್ಯಾಸ ಅಂತ ಒಬ್ರು ಕೇಳಿದ್ರಿ. ಮೇಡಮ್, ಯಾವುದೇ ಕಂಪನಿ ಪಬ್ಲಿಕಲ್ಲಿ ಲಿಸ್ಟಿಂಗ್ ಆಗಬೇಕು, ಜನರ ಹತ್ರ ಫಂಡ್ ರೈಸ್ ಮಾಡಬೇಕು, ಅವ್ರದ್ದು ಒಂದು ಕ್ಯಾಪಿಟಲ್ ಎಕ್ಸ್ಪಾನ್ಷನ್ ಆಗಿರ್ಬೋದು, ಅಥವಾ ಅವರಿಗೆ ಜಾಸ್ತಿ ಕ್ಯಾಪಿಟಲ್ ಬೇಕು ಅವ್ರ ಕಂಪ್ನಿನ ಇನ್ನೂ ಬೆಳೆಸೋಕ್ಕೆ ಅನ್ನೋದಾದರೆ ಏನು ಮಾಡ್ತಾರೆ, IPO ರೂಟ್ ಅಂತ ಬರ್ತಾರೆ. ಆದರೆ ಎಲ್ಲರೂ ಅದೇ ರೀತಿ ಮಾಡಬೇಕು ಅಂತಿಲ್ಲ. ಯಾಕೆಂದರೆ IPO ರೂಟ್ ಅಂತ ಬಂತು ಅಂತಂದರೆ ಇನಿಷಿಯಲ್ ಪಬ್ಲಿಕ್ ಆಫರ್ ಅಂತ ಏನು ಕರೀತಾರೆ, ಆವಾಗ ಯಾರು ಬೇಕಾದ್ರೂ ಪಾರ್ಟಿಸಿಪೇಟ್ ಮಾಡ್ಬೋದು. ಅಲ್ಲಿ ಆ್ಯಂಕರ್ ಇನ್ವೆಸ್ಟರ್ಸ್ಗಳಿಗಿರುತ್ತೆ, FIDAಗಳಿಗಿರುತ್ತೆ. ಸೊ ಅದೇ ರೀತಿ ರಿಟೇಲ್ ನಿಮ್ಮವರೆಗೂ ಕೂಡ ಇರುತ್ತಾ ಹೋಗುತ್ತೆ. ಒಂದು ಪ್ರೈಸ್ ಬ್ಯಾಂಡ್ ಅಂತ ಸೆಟ್ ಮಾಡಿರ್ತಾರೆ, ಒಂದು ಬಿಡ್ಡಿಂಗ್ ನಡೀತಾ ಹೋಗುತ್ತೆ. ಬಿಡ್ಡಿಂಗ್ ಯಾವ ಥರ ಬಂದಿರುತ್ತೆ ಅನ್ನೋದ್ರ ಮೇಲೆ ಒಂದು ಪ್ರೈಸ್ ಅಲೋಕೇಟ್ ಆಗುತ್ತೆ. ಮಾರ್ಕೆಟ್ ಅದನ್ನ ಜಸ್ಟಿಫೈ ಮಾಡುತ್ತೆ ಅವ್ರ ಫಂಡಮೆಂಟಲ್ಸಿಗೆ, ಅದು ಕೂತ್ಕೊತಾ ಇದೆ ಅವ್ರು ಮಾಡೋ ಬಿಸ್ನೆಸ್ಗೆ ಅಂತಂದರೆ ಅದನ್ನ ಅಪ್ರಿಷಿಯೇಟ್ ಮಾಡಿ ಇನ್ನೂ ಮೇಲ್ಗಡೆ ತೊಗೊಂಡು ಹೋಗ್ತಾ ಹೋಗುತ್ತೆ ಲಿಸ್ಟಿಂಗ್ ದಿನ. ಇಲ್ಲ ಇದು ತುಂಬ ಒಂದು ಕಾಸ್ಟ್ಲಿ ಆಗಿದೆ ಲಿಸ್ಟಿಂಗ್ ಅಲ್ಲೇ ಅಂತಂದರೆ ಕೆಳಗಡೆ ಬರ್ತಾ ಹೋಗುತ್ತೆ. ಆಮೇಲೆ ಪ್ರತಿ ಕ್ವಾರ್ಟರ್ಲಿ ರಿಸಲ್ಟ್ಸ್ ಯಾವ ಥರ ಬರುತ್ತೆ, ಅವ್ರು ಯಾವ ರೀತಿ ರೆವೆನ್ಯೂ ಮಾಡ್ತಾ ಇದ್ದಾರೆ, ಯಾವ ರೀತಿ ಸೇಲ್ಸ್ ಆಗ್ತಾ ಇದೆ, ಗ್ರೋತ್ ಆಗ್ತಾ ಇದೆ ಅನ್ನೋದು ನೋಡಿಕೊಂಡು ಅದಾಗೆ ಅಡ್ಜಸ್ಟ್ ಆಗ್ತಾ ಇರುತ್ತೆ. ಅಫ್ಕೋರ್ಸ್ ಡಿಮ್ಯಾಂಡ್ ಸಪ್ಲೈ ಕೂಡ ಇರುತ್ತೆ, ಆದರೆ ಮೇನ್ಲಿ ಒಂದು ಫಂಡಮೆಂಟಲ್ ಆಗಿ ಆ ಕಂಪನಿಯ ರೆವೆನ್ಯೂ ಬಿಸ್ನೆಸ್ಸು ಯಾವ ರೀತಿ ನಡೀತಾ ಇರುತ್ತೆ ಅದ್ರ ಮೇಲೆ ನಡೀತಾ ಇರುತ್ತೆ. ಸೊ IPO ಬಗ್ಗೆ ವಿಡಿಯೋಗಳಿದೆ ಚಾನಲಲ್ಲಿ, ಶಾರ್ಟ್ ಸೀರೀಸಲ್ಲೂ ಇದೆ, ಕೈ ಟ್ಯೂಟೋರಿಯಲ್ಲೂ ಇದೆ, ಯಾವ ರೀತಿ ಪಾರ್ಟಿಸಿಪೇಟ್ ಮಾಡೋದು ಏನು ಅಂತ. ಸೊ ಬಟ್ ಯಾವುದೇ IPOನಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕಿಂತ ಮುಂಚೆ ರೆಡ್ ಹೆರಿಂಗ್ ಪ್ರಾಸ್ಪೆಕ್ಟಸ್ನ ಓದೋದು ವೆರಿ ವೆರಿ ಇಂಪಾರ್ಟೆಂಟ್. ಸದ್ಯಕ್ಕೆ ಅಪ್ಕಮಿಂಗ್ IPO 3 ಮಾರ್ಚಲ್ಲಿ ಒಂದು ಸೆಡಾಮೆಕ್ ಮೆಕೆಟ್ರಾನಿಕ್ಸ್ ಲಿಮಿಟೆಡ್ ಅವ್ರದ್ದು IPO ಬರ್ತಾ ಇದೆ. ಸೊ ಸದ್ಯಕ್ಕೆ ನಡೀತಾ ಇರೋದು IPO ಅಂತ ನೋಡೋದಾದರೆ ಐ ಥಿಂಕ್ ಇದು ಇವತ್ತಿಗೆ ಮುಗೀತು. PNG's ರೇವಾ ಡೈಮಂಡ್ ಜ್ಯುವೆಲರಿ IPO. ಸೊ ಇದು ಆಲ್ಮೋಸ್ಟ್ ಸಬ್ಸ್ಕ್ರೈಬ್ ಆಗಿದೆ, ಫುಲ್ ಸಬ್ಸ್ಕ್ರೈಬ್ ಆಗಿದೆ. ಅದೇ ರೀತಿಗೆ ಓಮ್ನಿಟೆಕ್ ಇಂಜಿನಿಯರಿಂಗ್ ಲಿಮಿಟೆಡ್ ಅಂತ ಇದು ನಾಳೆಗೆ ಮುಗಿಯುತ್ತೆ. ಸೊ ಸದ್ಯಕ್ಕೆ ಇನ್ನೂ ಕೂಡ ಅಂತ ಏನು ಪಾರ್ಟಿಸಿಪೇಷನ್ ಬಂದಿಲ್ಲ ಇದರಲ್ಲಿ. ಹೇಗೆ ಯಾವುದೇ IPOನ ಅದರ ಬೆಲೆ ನೋಡಿ ಒಂದು 30 ರೂಪಾಯಿಗಿದೆ, ಒಂದು 100 ರೂಪಾಯಿಗಿದೆ, ಒಂದು 200 ರೂಪಾಯಿಗಿದೆ, ಇದನ್ನ ನಾವು ತಗೋಬೋದು, ಏನು ತೊಂದರೆ ಇಲ್ಲ ಅಂತ. ಆ ರೀತಿ ದಯವಿಟ್ಟು ಬೆಲೆ ನೋಡಿಬಿಟ್ಟು ಶೇರಿನ ಗತಿನ ನೀವು ಅಳಿಯೋಕ್ಕಾಗೋದಿಲ್ಲ. ಅಂದರೆ 10 ರೂಪಾಯಿ ಸ್ಟಾಕು, 20 ರೂಪಾಯಿ ಸ್ಟಾಕ್ ಅಂದರೆ ಚೀಪು, 300 ರೂಪಾಯಿ 3,000 ರೂಪಾಯಿ ಸ್ಟಾಕ್ ಅಂದರೆ ಕಾಸ್ಟ್ಲಿ, ಈ ರೀತಿ ವರ್ಕ್ ಆಗಲ್ಲ ಸ್ಟಾಕ್ ಮಾರ್ಕೆಟು. ಇಲ್ಲಿ ಪರ್ಸೆಂಟೇಜ್ ಆಫ್ ರಿಟರ್ನ್ಸ್ನ ನೋಡುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಯಾವುದೇ ಮೂವ್ಮೆಂಟ್ ಆಗಬೇಕು 1% ಮೇಲಾಗಲಿ ಕೆಳಗೆ ಆಗಲಿ ಅದರ ಫಂಡಮೆಂಟಲ್ಸ್ ಮೇಲೇ ನಡೀತಾ ಇರುತ್ತೆ. ಟಿಕ್ ಸೈಜ್ ಅಂತ ಇರುತ್ತೆ. ಕೆಲವೊಂದು ಚಿಕ್ಕ ಸ್ಟಾಕ್ಗಳದ್ದು 1 ಪೈಸೆ 2 ಪೈಸೆ ಇದ್ದರೆ, ಇಂಥ ದೊಡ್ಡ ಸ್ಟಾಕ್ಗಳದ್ದು ಒಂದೊಂದು ಸತಿಗೆ ನಿಮಗೆ 5 ಪೈಸೆ 10 ಪೈಸೆ ಈ ಥರ ಟಿಕ್ ಆಗೋದಿರುತ್ತೆ. ಹಾಗಾಗಿ ಆ ಒಂದು ಅನಾಲಜಿನಲ್ಲಿ ದಯವಿಟ್ಟು ಯಾವುದೇ ಸ್ಟಾಕಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಹೋಗ್ಬಿಡಿ. ಇದಿಷ್ಟು ಇವತ್ತಿನ ಫಿನ್ ಫ್ಯಾಕ್ಟ್ಸ್ ಆಗಿತ್ತು. 2026ರ ನಮ್ಮ ಚಾನಲ್ ಮಿಷನ್ ನಿಮಗೆಲ್ಲರಿಗೂ ಗೊತ್ತಿದೆ, ಇನ್ವೆಸ್ಟ್ ವಿತ್ ಇಂಟೆಂಟ್, ಒಂದು ಗುರಿ ಜೊತೆಗೆ ಒಂದು ಹೂಡಿಕೆ ಆಗಲಿ ಅಂತ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಎಲ್ರಿಗೂ ನಮಸ್ಕಾರ.